ಹಾಯ್ ಫ್ರೆಂಡ್ಸ್, ನನ್ನ ಚಾನಲ್ಗೆ ಸ್ವಾಗತ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಹಾಗೆ ಈ ಸೀರಿಯಲ್ ನಿಮ್ಗೆ ಇಷ್ಟ ಇದ್ದರೆ ಒಂದು ಲೈಕ್ ಕೊಡಿ. ಇಲ್ಲಿ ಶಕುಂತಲಾ ಅವರು ತುಂಬ ಬೇಜಾರು ಮಾಡಿಕೊಂಡು ಕೂತಿರ್ತಾರೆ. ಅಲ್ಲ, ನನ್ನ ಹೆತ್ತ ಮಕ್ಕಳು ರೌಡಿಗಳಾದರೆ ನನ್ನ ಸಾಕು ಮಗ ಇವರು ಕೂಡ ಅವ್ರಿಗಿನ್ನ ಕ್ರಿಮಿನಲ್ ಆಗ್ಬಿಟ್ನಲ್ಲ, ನನ್ನ ಕೈಗುಣನೇ ಹೀಗೇನಾ ಅಂತ ಬೇಜಾರು ಮಾಡಿಕೊಂಡು ಕೂತಿರ್ತಾರೆ. ಈಗ ಇಲ್ಲಿಗೆ ವೈಶ್ ಬರ್ತಾಳೆ. ಅಮ್ಮ, ಯಾಕಮ್ಮ ಬೇಜಾರು ಮಾಡ್ಕೊಂಡು ಕೂತಿದ್ಯಲ್ಲ? ಅಣ್ಣ ಆ ರೀತಿ ತಪ್ಪು ಮಾಡಿದ್ರೆ ಅದರಲ್ಲಿ ನಿಂದೇನಿದ್ಯಮ್ಮ ತಪ್ಪು? ಯಾಕಮ್ಮ ಬೇಜಾರು ಮಾಡ್ಕೊಂಡು ಕೂತಿದ್ಯಾ ಅಂತ ಹೇಳಿದಾಗ ಶಕುಂತಲಾ ಅವರು, ಅಲ್ಲ ಕಣೆ, ಒಬ್ಬ ಕ್ರಿಮಿನಲ್ನ ಇಷ್ಟು ದಿನ ಬೆಳೆಸಿ ಸಾಕಿ ಸಲುವುದ್ನಲ್ಲ, ಅದಕ್ಕಿಂತ ದೊಡ್ಡ ತಪ್ಪು ಬೇಕಾ? ನನಗೆ ತುಂಬ ಬೇಜಾರಾಗ್ತಿದೆ. ವೈಶ್, ಅಮ್ಮ, ನೀನು ಅಣ್ಣನ ಈ ರೀತಿ ಬೆಳೆಸಿರ್ಲಿಲ್ಲ ಅಲ್ವಾ, ಇದರಲ್ಲಿ ನಿಂದೇನು ತಪ್ಪಿದ್ಯಮ್ಮ ಅಂತ ಹೇಳಿದಾಗ ಶಕುಂತಲಾ ಅವರು, ಇಲ್ಲ ಮಗಳೇ, ಇದ್ರ ಬಗ್ಗೆ ನಿನಗೆ ಗೊತ್ತಿಲ್ಲ, ನನ್ನ ಜೀವನ ಮೊದಲು ಈ ರೀತಿ ಇರಲಿಲ್ಲ ಅಂತ ಅವರ ಹಳೆ ಘಟನೆಗಳನ್ನ ನೆನಪು ಮಾಡ್ಕೊತಾರೆ. ಇಲ್ಲಿ ವೇದ ಸ್ನಾನ ಮಾಡ್ಕೊಬಂದು ತಲೆ ಒರೆಸ್ತಾ ಇರ್ತಾಳೆ. ಈಗ ವಿಕ್ರಮ್ ನಿದ್ದೆಯಿಂದ ಎದ್ದೇಳ್ತಾನೆ. ವೇದ ಕೂದಲನ್ನು ನೋಡಿ ವಿಕ್ರಮ್ ತುಂಬ ಖುಷಿ ಪಡ್ತಾನೆ. ಹಾಗೆ ವೇದನ ನೋಡ್ತಾ ಕೂತ್ಕೊಂತಾನೆ. ಇಲ್ಲಿಗೆ ಸಂಚಿಕೆ ಮುಕ್ತಾಯಗೊಳ್ಳುತ್ತೆ. ದಯವಿಟ್ಟು ನಿಮ್ಮ ಮನಸ್ಸುಗಳನ್ನು ಕಮೆಂಟ್